ಹಾಯ್ ಫ್ರೆಂಡ್ಸ್, ನಾನಿವತ್ತು ರಾ ಪಪಾಯ ಹಲ್ವಾ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನು ಗೋಡಂಬಿಯನ್ನು ತೊಳೆದು ತಗೊಂಡಿದ್ದೇನೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ನೀರಿನ ಪಸೆ ಹೋದ ನಂತರ ತುಪ್ಪನ ಸೇರಿಸ್ತಾ ಇದ್ದೀನಿ. ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಹಾಕಿ ಇದನ್ನು ಫ್ರೈ ಮಾಡಿ. ನಂತರ ನಾನು ಕಾಯಿ ಪಪಾಯವನ್ನು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು 2 ಕಟ್ ಮಾಡಿ ಬೀಜವನ್ನು ತಗೊಳ್ಬೇಕು. ಈಗ ಅದನ್ನು ಇದರಲ್ಲಿ ತುರ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ತುರಿದು ಒಟ್ಟಿಗೆ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಚಿಕ್ಕದಾಗಿ ತುರಿದಿದ್ದೇನೆ. ಹಾಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಆ ತುರಿದಂಥ ಪಪಾಯವನ್ನು ನಾನು ಇದಕ್ಕೆ ಬಿಸಿ ನೀರಿಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಬೇಯಿಸಬೇಕಾಗತ್ತೆ. ಹಾಗೆ ಈಗ ನಾನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಹಣ್ಣಾದ ಪಪಾಯವನ್ನು ಅದರ ಜೊತೆ ಹಾಕ್ತಾ ಇಲ್ಲ, ಸಪ್ರೇಟಾಗಿ ಅದನ್ನು ಕೈಯಲ್ಲೇ ಕಟ್ ಮಾಡ್ಕೊಳ್ತೇನೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಹಣ್ಣಾದ ಪಪಾಯನ್ನು ಈ ಥರನೇ ಕಟ್ ಮಾಡಿ ಇಟ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಕಲರ್ ಇದೆ. ಹಾಗೆ ಇದು ಕೂಡ ಚೆನ್ನಾಗಿ ಒಂದು ಗ್ಲಾಸ್ ಥರ ಬೆಂದಾದ ನಂತರ ಅದನ್ನು ಹಿಂಡ್ಕೊಂಡು, ಅದೇ ಗೋಡಂಬಿ ಫ್ರೈ ಮಾಡಿದ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಇತ್ತು, ಅದಕ್ಕೆ ನಾನು ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಸೇರಿಸ್ಕೊಳ್ತೀನಿ. ನೋಡಿ, ಈ ಉಳಿದಂಥ ಬಿಸಿ ನೀರಿಗೆ ಈ ಕಟ್ ಮಾಡಿದ ಪಪಾಯವನ್ನು ಸ್ವಲ್ಪ ಹಾಕ್ಕೊಳ್ತೇನೆ. ಅದರ ಸೊನೆ ಸ್ವಲ್ಪ ಕಡಿಮೆ ಆಗಲಿ ಅಂತ. ಈಗ ಅದನ್ನು ಏನು ಇಡಬೇಕಂತ ಇಲ್ಲ, ಅದ್ರ ಜೊತೆಗೇ ಸೇರಿಸ್ತೀನಿ. ಕಾಯಿ ಪಪಾಯ ಜೊತೆನೇ ಬಾಣಲೆಗೆ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ನೀರಿಂದ ಸೋಸಿ ಅದಕ್ಕೆ ಹಾಕ್ತೇನೆ. ನೋಡಿ, ಅದನ್ನು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ನಂತರ ಸ್ವಲ್ಪ ಬೆಂದಾದ ನಂತರ ಹಾಗೆ ಬೇಕಾದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಸೇರಿಸಿ ಚೆನ್ನಾಗಿ ಮಗ್ಚ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ನೀರಾಗಿದೆ. ಅದು ನೀರು ಬಿಟ್ಟು ಸಕ್ಕರೆ ನೀರಲ್ಲೇ ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ. ಯಾಕಂದರೆ ಅದ್ರ ಒಳಗಡೆ ಎಲ್ಲ ಸಕ್ಕರೆನೂ ಎಳ್ಕೊಳ್ಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು 1 ಸ್ಪೂನು ಆಗೋಷ್ಟು ಸೇರಿಸ್ಕೊಳ್ತೀನಿ. ಯಾಕಂದರೆ ನಾನು ಬೇಯುವಾಗಲೂ ಸ್ವಲ್ಪ ಹಾಕಿದ್ದೆ. ಹಾಗೆ ನಾನು 2-3 ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ತೊಳೆದು ನೆನೆ ಹಾಕಿದಂಥ ದ್ರಾಕ್ಷಿಯನ್ನು ಕೂಡ ಸೇರಿಸ್ತೇನೆ. ಹಾಗೆ ಸ್ವಲ್ಪ ಮಧ್ಯದಲ್ಲಿ ಸಕ್ಕರೆದ ಪಾಕ ಕಡಿಮೆ ಆದ ನಂತರ ತುಪ್ಪವನ್ನು ಸೇರಿಕೊಳ್ತಾ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಅದರಲ್ಲೇ ತುಪ್ಪದ ಜೊತೆ ಬೇಯಬೇಕಾಗುತ್ತೆ. ಇದು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಈಗ ಸ್ವಲ್ಪ ತಲೆ ಹಿಡಿತದೆ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಒರಿಜಿನಲ್ ಪಪಾಯಿದೆ ಕಲರ್ ಇದು, ಹಣ್ಣಿನಿಂದ ಕಲರ್ ಬಂದಿದ್ದು. ಹಾಗೆ ಇನ್ನು ಇದಕ್ಕೆ ಏಲಕ್ಕಿಯನ್ನು ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3-4 ಏಲಕ್ಕಿಯನ್ನು ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ. ಅದರದ್ದು ಸ್ವೀಟ್ ನೋಡಿಕೊಂಡು ಸಕ್ಕರೆ ಬೇಕಾದರೆ ಸೇರಿಸ್ಕೊಳ್ಬೋದು. ಹಾಗೆ ಮೊದಲೇ ತುಪ್ಪದಲ್ಲಿ ಹುರಿದಿದ್ದಂಥ ಗೋಡಂಬಿಯನ್ನು ಸೇರಿಸ್ತೇನೆ.
ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ರೆಡಿಯಾಗಿದೆ. ಈಗ ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್, ಒರಿಜಿನಲ್ ಕಲರ್ ಬಂದಿದೆ ನ್ಯಾಚುರಲ್ ಆಗಿ. ಹಾಗೆ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿದೆ. ನೀವು ಮಾಡಿದ್ದೀನಿ. ತುಂಬ ಥ್ಯಾಂಕ್ ಯು.